ನೆಕ್ಸ್ಟ್ ಒಂದು ಮಾತಲ್ಲಿ ಕರಾವಳಿ ತಗೊಂಡು ನಾಳೆಗೆ ಶಿವಲಿಂಗೌಡರು ಇವಾಗ ಕೊಟ್ಟವ್ರು ಯಾರು ಕೊಟ್ಟಿದ್ರು ಈಗ 69 ನಮ್ಮ ಕರಾವಳಿ ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿ ಸಂಬಂಧಿಸಿದ ವಿವಿಧ ಸಮಸ್ಯೆ ಚರ್ಚೆ ಆದ ಅಶೋಕ್ ಮಾನ್ಯ ಅಧ್ಯಕ್ಷರೇ, ಕರಾವಳಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ಇವತ್ತು ಕೆಲವು ವಿಷಯಗಳನ್ನ ಬೇಗ ಮುಗಿಸಿ ಅಲ್ಲ ಏನ್ ಸರ್ ಫಾಸ್ಟ್ ನೀವು ಸ್ವಲ್ಪ ಆರಾಮಾಗಿ ಹಿಂದ್ಗಡೆ ಕೂತ್ಕೊಂಡು ಅಲ್ಲ ನೀವು ರಿಪೀಟ್ ಆದನ್ನೇ ರಿಪೀಟ್ ಮಾಡಬೇಡಿ, ಸ್ವಲ್ಪ ಹೊರಕೊಂಡು ಕೂತ್ಕೊಳ್ಳಿ ಸರ್ ಇಂದ ಪಾತ್ರ ಪಿರ ಪಾತ್ರ ಶಿವಂದ್ ಪೂರ ತುಳುನಾಡು ಮರ್ಯಾದೆ ಉರಿ ಓಡದ ಪಾತ್ರನ ಇಟ್ಟು ಬೇಗ ಫಾಸ್ಟ್ ಇರ್ನ ಸೇರ್ಸದ್ ಪಾತ್ರ. ಮಾನ್ಯ ಅಧ್ಯಕ್ಷರೇ, ಐಕೆ ಗೋರ್ ನಿಕ್ಲೆ ಪಾತ್ರ ಕರಾವಳಿ ಫುಲ್ಲೇ ಕೂತ್ಕೊಳ್ಳಿ ಸರ್. ಕರಾವಳಿ ಮುಗಿಯೋ ತನಕ ನಾವು ಹೊರಗಡೆ ಹೋಗ್ಬೋದಾ? ಬೇರೆ ಇಲ್ಲ ಅಲ್ಲ, ಯಾಕೋ ನಿಮ್ಮ ಭಾಷೆಯಲ್ಲೇ ಬೇಗ ಸ್ಟಾರ್ಟ್ ಮಾಡ್ತೀವಿ. ಮಾನ್ಯ ಅಧ್ಯಕ್ಷರೇ, ಕರಾವಳಿಯ 3 ಜಿಲ್ಲೆಗಳಿಗೆ ಸಂಬಂಧಪಟ್ಟಂತ ವಿಷಯವನ್ನ ಸರ್ಕಾರದ ಮತ್ತು ಅಧಿಕಾರಿಗಳ ರಾಜ್ಯದ ಗಮನವನ್ನ ಸೆಳೆಯಬೇಕು ಅಂತೇಳಿ ನಾವು ಇವತ್ತು ನಿಯಮ 69 ಅಡಿನಲ್ಲಿ ಚರ್ಚೆಯನ್ನ ಕೈಗೆತ್ತಿಕೊಂಡಿದ್ದೇವೆ. ಅನಂತವಾದಂಥ ಅವಕಾಶಗಳಿದ್ರೂ ಕೂಡ ಅಗಾಧವಾದಂಥ ಅನ್ಯಾಯಕ್ಕೆ ಒಳಗಾದಂಥ ಜಿಲ್ಲೆಗಳು. ಬುದ್ಧಿವಂತರ ಜಿಲ್ಲೆ ಅಂತೇಳಿ ನಮ್ಮ ಜಿಲ್ಲೆಯನ್ನ ಕರೀತಾರೆ. 330 ಕಿಲೋಮೀಟರ್ ಇರುವಂತಹ ಈ ಕರಾವಳಿಯ ಪ್ರದೇಶ ಮಂಗಳೂರು, ಉಡುಪಿ ಮತ್ತು ಉತ್ತರ ಕನ್ನಡ ಈ 3 ಜಿಲ್ಲೆಗಳಲ್ಲಿ ಉಳಿದ ಜಿಲ್ಲೆಗಳಿಗಿಂತ ಭಿನ್ನವಾಗಿರುವಂತಹ ಸಮಸ್ಯೆಗಳು ಮತ್ತು ಭಿನ್ನವಾಗಿರುವಂತಹ ಅವಕಾಶಗಳು ನಮ್ಮ ಕರಾವಳಿಯ ಜಿಲ್ಲೆಗಳಲ್ಲಿದೆ. ಆದರೆ ಎಲ್ಲ ಸರ್ಕಾರದ ಸಂದರ್ಭದಲ್ಲಿ ಎಲ್ಲ ಸರ್ಕಾರಗಳು ಅಧಿಕಾರಕ್ಕೆ ಬಂದಾಗ ಈ 3 ಜಿಲ್ಲೆಗಳನ್ನ ಬೇರೆ ಬೇರೆ ರೀತಿಯಾಗಿ ಅಭಿವೃದ್ಧಿಯನ್ನು ಪಡಿಸುವಂತ ಪ್ರಯತ್ನಗಳು ಎಲ್ಲರ ಕಾಲಘಟ್ಟದಲ್ಲೂ ಕೂಡ ನಡೆದಿದೆ. ನಾನು ನಡೆದಿಲ್ಲ ಅಂತ ಏನು ಹೇಳೋದಿಲ್ಲ. ಆದರೆ ಇನ್ನಷ್ಟು ಬೇಡಿಕೆಗಳು, ನಿರೀಕ್ಷೆಗಳು ಕರಾವಳಿಯ ಜನರದ್ದಿದೆ. ಅದಕ್ಕೆ ತಕ್ಕಂತೆ ಸರ್ಕಾರ ಮತ್ತು ಅಧಿಕಾರಿ ವರ್ಗ ಈ ಅವಕಾಶಗಳಿಗೆ ವೇಗವನ್ನು ಕೊಡಬೇಕು ಅನ್ನುವಂಥದ್ದು ನಮ್ಮೆಲ್ಲರದು ಕೂಡ ಆಶಯ. ಮಾನ್ಯ ಅಧ್ಯಕ್ಷರೇ, ಕರಾವಳಿಯನ್ನ ಸ್ವರ್ಣಮಯಿ ಕರಾವಳಿಯನ್ನಾಗಿ ಮಾಡಬೇಕು ಅನ್ನುವಂಥದ್ದು ಆ ಭಾಗದ ಜನರ ಬಹಳ ವರ್ಷದ ಕನಸುಗಳು. ಸಮಸ್ಯೆಗಳು ಬೇರೆ ಇದೆ, ಬೇಡಿಕೆಗಳು ಬೇರೆ ಇದೆ. ನಾನು ಇದನ್ನ 2 ಭಾಗಗಳಾಗಿ ತೆಗೆದುಕೊಳ್ತೇನೆ. ಕರಾವಳಿಯ ಜಿಲ್ಲೆಯ ಜನ ಯಾವ ರೀತಿಯಾದಂತಹ ಅಭಿವೃದ್ಧಿಯ ಬೇಡಿಕೆಗಳನ್ನ ಕಣ್ಮುಂದೆ ಇಡ್ತಾ ಇದ್ದಾರೆ ಎನ್ನುವಂತ ಭಾವನೆಗಳ ಜೊತೆನಲ್ಲಿ ರಾಜ್ಯದಲ್ಲಿ ಆಗಿರುವಂತಹ ಸುತ್ತೋಲೆಗಳ ಪರಿಣಾಮವಾಗಿ ನಮ್ಮ ಜಿಲ್ಲೆಗಳಲ್ಲಿ ಆಗಿರುವಂತಹ ಸಮಸ್ಯೆಗಳು, ಅದರಿಂದ ಜನಜೀವನದ ಮೇಲೆ ಆಗಿರುವಂತಹ ವ್ಯತ್ಯಾಸಗಳು. ಅಶೋಕ್, ಇದೆಲ್ಲದನ್ನು ಕೂಡ ಇವತ್ತು ಈ ಸದನದ ಮುಖಾಂತರ ನಮ್ಮೆಲ್ಲ ಶಾಸಕರು ಸರ್ಕಾರದ ಗಮನವನ್ನು ಸೆಳೆಯಬೇಕು ಅಂತ ನಾವು ಅನ್ಕೊಂಡಿರುವಂತದ್ದು. ಮಾನ್ಯ ಅಧ್ಯಕ್ಷರೇ, ನಿಮಗೆ ಗೊತ್ತಿದೆ, ನಾನು ತುಂಬಾ ಇತಿಹಾಸಕ್ಕೆ ಹೋಗೋದಿಲ್ಲ, 2-3 ಲೈನ್ನಲ್ಲಿ ಮುಗಿಸ್ತೇನೆ. ಕರಾವಳಿ ಜಿಲ್ಲೆಯ ಜನ ಹೋರಾಟಕ್ಕೆ ನಾವೆಲ್ಲರೂ ಕೂಡ ಪ್ರಸಿದ್ಧಂತರು. ರಾಷ್ಟ್ರೀಯತೆಯ ವಿಚಾರ ಬಂದಾಗ, ಹಿಂದುತ್ವದ ವಿಚಾರ ಬಂದಾಗ ಉಳಿದ ಜಿಲ್ಲೆಗಳಿಗಿಂತ ಮುಂಚೂಣಿಯಲ್ಲಿ ನಿಲ್ಲುವಂತ ಜನ ನಾವು. ಕಾರಣ ಅದಕ್ಕೆ ರಾಣಿ ಅಬ್ಬಕ್ಕನ ಅವತ್ತಿನ ನೇತೃತ್ವ ಮತ್ತು ರಾಣಿ ಚೆನ್ನಭೈರಾಬ ದೇವಿಯ ನೇತೃತ್ವಗಳು ಕೂಡ ಅವತ್ತು ಪೋರ್ಚುಗೀಸರ ವಿರುದ್ಧ ಏನು ಹೋರಾಟದ ನೇತೃತ್ವವನ್ನು ಹೆಣ್ಣು ಮಕ್ಕಳು ಕೊಟ್ಟಿದ್ರು, ಅದೇ ಹೋರಾಟದ ಕೂಡ ಇವತ್ತಿನ ಪೀಳಿಗೆಯ ಸ್ಫೂರ್ತಿಯೂ ಕೂಡ ನಮ್ಮೆಲ್ಲರ ಕಣ್ಮುಂದೆ ಇದೆ. ಮಧ್ವಾಚಾರ್ಯರ ಕೃಷ್ಣ ಮಠವನ್ನು ಪ್ರಾರಂಭ ಮಾಡಿದ ಕಾರಣಕ್ಕೋಸ್ಕರ ಮಧ್ವ ಪರಂಪರೆ ಆರಂಭ ಆಗಿರುವಂಥದ್ದು. ಕೊಲ್ಲೂರಿನಲ್ಲಿ ಶಂಕರಾಚಾರ್ಯರು ಕೊಲ್ಲೂರಿನಲ್ಲಿ ಮೂಕಾಂಬಿಕೆಯನ್ನ ಪ್ರತಿಷ್ಠಾಪನೆ ಮಾಡಿದ್ದ ಕಾರಣಕ್ಕೆ ಅಲ್ಲೊಂದು ಶಕ್ತಿಪೀಠವಾಗಿ ನಮ್ಮ ಜಿಲ್ಲೆ ನಿರ್ಮಾಣ ಆಗಿರುವಂಥದ್ದು. ನಾರಾಯಣ ಗುರುಗಳು ಮಂಗಳೂರಿಗೆ ಬಂದಿದ್ದ ಕಾರಣಕ್ಕೋಸ್ಕರ ಅಲ್ಲೊಂದು ಕುದ್ರೋಳಿ ದೇವಸ್ಥಾನ ಆರಂಭ ಆಗಿರುವಂಥದ್ದು. ಅಸಮಾನತೆಯ ವಿರುದ್ಧ ಕೋಟಿ ಚೆನ್ನಯ್ಯರು ಹೋರಾಟ ಮಾಡಿರುವಂತಹ ಭೂಮಿಯಾಗಿ ಅದು ಪರಿವರ್ತನೆ ಆಗಿರುವಂಥದ್ದು. ಇವೆಲ್ಲವೂ ಕೂಡ ನಮ್ಮ ಜಿಲ್ಲೆಯ ಇತಿಹಾಸಕ್ಕೆ ಸಂಬಂಧಪಟ್ಟಂತ 10 ಸಂಗತಿಗಳು. ಇವತ್ತು
ಈ ಎಲ್ಲ ವಿಷಯಗಳನ್ನ ವಿಪುಲವಾಗಿ ಬಳಸಿಕೊಳ್ಳುವಂತ ಅವಕಾಶಗಳು ನಮ್ಮ ಕಣ್ಮುಂದೆ ಇದ್ರೂ ಕೂಡ ನಮ್ಮ ಜಿಲ್ಲೆಯ ಜನರನ್ನ ನಾನು ಎಲ್ಲ ಕಡೆಗಳಲ್ಲೂ ಕೂಡ ವಿಶೇಷವಾಗಿ ಹೇಳ್ತೇನೆ, 3 ಅವಕಾಶಗಳನ್ನ ಉಳಿದ ಜಿಲ್ಲೆಗಳಿಗಿಂತ ನಮ್ಮ ಜಿಲ್ಲೆಯ ಜನ ಬಹಳ ಪ್ರಸಿದ್ಧ ಮಾಡಿರುವಂತದ್ದು. ಮೊದಲನೇದು, ನಮ್ಮ ಜಿಲ್ಲೆಯ ಜನ ಹೋಟೆಲ್ ಮ್ಯಾನೇಜ್ಮೆಂಟ್ನಲ್ಲಿ ಬಹಳ ಪ್ರಸಿದ್ಧರು. ನೀವು ಯಾವ ಭಾಗಕ್ಕೆ ಹೋದ್ರೂ ಕೂಡ ಕರಾವಳಿನವರು ಹೋಟೆಲ್ನಲ್ಲಿ ಬಹಳ ಫೇಮಸ್. ಹೋಟೆಲ್ ಮ್ಯಾನೇಜ್ಮೆಂಟ್ನಲ್ಲಿ ಕರಾವಳಿಯ ಜನ ಬಹಳ ಮೊದಲು. ಎರಡನೇದು ಟೆಂಪಲ್ ಮ್ಯಾನೇಜ್ಮೆಂಟ್. ನಮ್ಮಷ್ಟು ದೇವಸ್ಥಾನಗಳನ್ನು ಕಟ್ಟಿದ್ದು, ದೇವಸ್ಥಾನಗಳನ್ನು ಅಭಿವೃದ್ಧಿಯನ್ನು ಮಾಡಿದ್ದನ್ನ ನೀವು ಯಾವ ಜಿಲ್ಲೆಗಳಲ್ಲೂ ಕೂಡ ನೋಡಲಿಕ್ಕೆ ಸಾಧ್ಯ ಇಲ್ಲ. ಮೂರನೇದು ಬಸ್ ಮ್ಯಾನೇಜ್ಮೆಂಟ್. ಖಾಸಗಿ ಬಸ್ಗಳ ಉಗಮ ಆಗಿ ಗ್ರಾಮಗಳಿಗೆ ಖಾಸಗಿ ಬಸ್ಗಳನ್ನ ಕೊಟ್ಟಿದ್ದು, ಸರ್ಕಾರಿ ವ್ಯವಸ್ಥೆಯನ್ನ ಅವಲಂಬನೆ ಆಗದೆ ಖಾಸಗಿ ಬಸ್ಗಳನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡಿದಂತ ಜಿಲ್ಲೆ ಯಾವುದು ಅಂತ ಕೇಳಿದ್ರೆ ನಮ್ಮ ಜಿಲ್ಲೆಗಳೇ. ಈ ರೀತಿ ಹೋಟೆಲ್ ಮ್ಯಾನೇಜ್ಮೆಂಟ್, ಟೆಂಪಲ್ ಮ್ಯಾನೇಜ್ಮೆಂಟ್, ಬಸ್ ಮ್ಯಾನೇಜ್ಮೆಂಟ್ ನಲ್ಲಿ ಅತ್ಯಂತ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಪ್ರಸಿದ್ಧಿಯನ್ನ ಪಡೆದಂತ ನಮ್ಮ ಜಿಲ್ಲೆಯ ಜನ ಈ ರೀತಿ ನೂರಾರು ಅವಕಾಶಗಳು ನಮ್ಮ ಕಣ್ಮುಂದೆ ಇದ್ದಾಗಲೂ ಕೂಡ ನಾವು ಅನ್ಕೊಂಡಂತೆ ಅಭಿವೃದ್ಧಿ ಆಗಲಿಲ್ಲ ಅನ್ನುವಂಥದ್ದು ನಮ್ಮೆಲ್ಲರದು ಕೂಡ ಕೊರಗಿರುವಂಥದ್ದು. ನಾನು 2004ರಿಂದ ಈ ಶಾಸನ ಸಭೆಗೆ ಬರ್ತಾ ಇದ್ದೀನಿ. ನೀವು ಹತ್ತತ್ರ 2005ರಲ್ಲಿ ಈ ಶಾಸನ ಸಭೆಗೆ ಬಂದಂತವರು. ಪ್ರತಿ ಬಾರಿ ಬಂದಾಗ ನಂಜುಂಡಪ್ಪ ವರದಿ, ಹಿಂದುಳಿದ ವರ್ಗದ ತಾಲೂಕುಗಳು ಅಂತ ಚರ್ಚೆ ನಡೀತಾನೆ ಇರ್ತದೆ. ಅನುದಾನಗಳನ್ನು ಸರ್ಕಾರ ಪ್ರತ್ಯೇಕವಾಗಿ ಕೊಡ್ತಾನೆ ಇರ್ತದೆ. ಇವೆಲ್ಲವನ್ನು ಕೂಡ ಮಾಡ್ತಾ ಇರ್ತಾರೆ. ಬೇರೆ ತಾಲೂಕುಗಳಿಗೆ ಹೋಲಿಕೆ ಮಾಡಿಕೊಂಡಾಗ ನಮ್ಮ ಜಿಲ್ಲೆಗಳಿಗೆ ಅನುದಾನಗಳು ಕಡಿಮೆ, ನಮ್ಮ ಜಿಲ್ಲೆಗಳಿಗೆ ಯಾವುದೇ ಪ್ಯಾಕೇಜ್ಗಳಿಲ್ಲ. ನಮ್ಮ ಜಿಲ್ಲೆಯ ಸಮಸ್ಯೆಗಳು ಅಂತ ಬಂದಾಗ ಅಧಿಕಾರಿ ವರ್ಗದಲ್ಲೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ನಿರ್ಲಕ್ಷ್ಯ. ಇವೆಲ್ಲವೂ ಕೂಡ ನಮಗೆ ಅತ್ಯಂತ ವೇದನೆ ತರ್ತಾ ಇರುವಂತ ಸಂಗತಿಗಳು. ನಾನು ನಿಮಗೂ ಗೊತ್ತಿದ್ದಂತೆ ನಾನು ಸರ್ಕಾರವನ್ನ ಗಮನ ಸೆಳೆಯುವಂಥದ್ದು, ನೀವು ನಮ್ಮ ಕ್ಷೇತ್ರಕ್ಕೆ ಯಾವತ್ತು ಬಂದರೂ ಕೂಡ, ನಮ್ಮ ಕ್ಷೇತ್ರ ಅಲ್ಲ ಇಡೀ 2 ಜಿಲ್ಲೆಗೆ ಎಲ್ಲಿ ಬಂದಾಗ್ಲೂ ಕೂಡ ಸರ್ಕಾರವನ್ನ ಅವಲಂಬನೆ ಮಾಡದೆ ಸರ್ಕಾರಿ ಶಾಲೆಗಳನ್ನ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಕಟ್ಟದಂತ ಕೀರ್ತಿ ಇದ್ರೆ ನಮ್ಮ ಜಿಲ್ಲೆಯ ಜನರಿಗೆ. ಅದು ಶತಮಾನೋತ್ಸವ ಇರ್ಬೋದು, ದಶಮಾನೋತ್ಸವ ಇರ್ಬೋದು, ಬೇರೆ ಯಾವುದೇ ಸಂದರ್ಭಗಳಲ್ಲಿ ನಾವು ದಾನ ರೂಪದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಯನ್ನ ಮಾಡಿದ್ದನ್ನ ನಾವು ಕಂಡಿದ್ದೇವೆ. ಹಾಗಾಗಿ ನಾನು ಇವತ್ತು ಸರ್ಕಾರವನ್ನ, ಮಾನ್ಯ ಮುಖ್ಯಮಂತ್ರಿಗಳೇ, ಅಲ್ಲ ಕರಾವಳಿ ಬಗ್ಗೆ ಇಷ್ಟು ಆಯ್ತಪ್ಪ, ಕೇಳ್ತಿದ್ದಾರೆ, ಮಾತಾಡ್ತಾ ಇದ್ದಾರೆ, ಎಲ್ಲಾರು ಹಿಂಗ್ ಮಾತಾಡ್ಕೊಂಡು ನಿಂತ್ರೆ ಎಮರ್ಜೆನ್ಸಿ ವಿಷಯ ಇರ್ತದೆ. ನೀವು ಕೂತ್ಕೋ ಈಗ. ಅಲ್ಲ, 1 ನಿಮಿಷ ನಾವು ನೋಡ್ತೇವೆ. ಆಗಳಿಂದ ಅವ್ರು 10 ನಿಮಿಷ ಮಾತಾಡಕತ್ತು. ಬೆಲ್ಲದವ್ರು ಟ್ರಾವೆಲ್ಸ್ ಮಾಡಿ ಕೂತ್ಕೊಳ್ಳಿ ಈಗ. ಅಲ್ಲಿ ನೀವು ಮಾಡ್ತೀರಿ, ಅವ್ರಿಗೆ ಹೇಳ್ರಿ, ಎದ್ದೋದ್ರೆ ಏನ್ ಮಾಡ್ತೀರಿ? ಅಲ್ಲ ಅವ್ರಿಗೆ ಮತ್ತೆ ಕೂತ್ಕೊಳ್ಳಿ ನೀವು ಅಲ್ಲಿ ಒಳಗೆ ಹೋಗಿ ಮಾತಾಡಿದ್ರೆ ಏನ್ ಮಾಡ್ತೀರಿ ನೀವು? ಅಂದ್ರೆ ಏನಾದ ಕೂತ್ಕೊಳ್ಳಿ ಈಗ. ಅಂದ್ರೆ ಈಗ ಏನ್ ಕಿಮ್ಮತ್ತಿಲ್ಲ, ಮಾತಾಡ್ಲಿ ಈಗ. ಅಲ್ಲ ಅವ್ರಿಗೆ ಮಂತ್ರಿಗಳಿಗೆ ಇದು ಯಾವುದೇ ಮುಖ್ಯಮಂತ್ರಿ ಕೂಡ ಕೆಲ ಎಮರ್ಜೆನ್ಸಿ ಕೆಲಸ ಇರ್ತಾವೆ. ಕೂತ್ಕೊಳ್ಳಿ ಈಗ ಅಲ್ಲಿ. ಆಯ್ತು ಕೂತ್ಕೊಳ್ಳಿ, ಮಾತಾಡ್ಬೇಕು, ಅರ್ಥ ಮಾಡಿಕೊಳ್ಳಿ ಪರಿಸ್ಥಿತಿ. ಮಾನ್ಯ ಅಧ್ಯಕ್ಷರೇ,